ಮಾನ್ವಿ ಕೃಷಿ ಇಲಾಖೆ ಅಧಿಕಾರಿಗಳೇ ಈ ಸ್ಟೋರಿ ಒಮ್ಮೆ ನೋಡಿ. ಮಾನ್ವಿಯಲ್ಲಿ ಫಲ ನೀಡದ ನಕಲಿ ಜೋಳ ಮಾರಾಟ ದಂಧೆ. ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ರೈತ ಭೀಮಣ್ಣನ ದುಸ್ಥಿತಿ ಇದು. ಮಾನ್ವಿ ಪಟ್ಟಣದ ರಾಘವೇಂದ್ರ ಟ್ರೇಡರ್ಸ್ ಮಾಲೀಕರ ವಿರುದ್ಧ ಭೀಮಣ್ಣ ಆರೋಪ. ಸರ್ಕಾರ ನ್ಯಾಯ ನೀಡಬೇಕೆಂದು ಬಡ ರೈತ ಭೀಮಣ್ಣ ಮನವಿ. ಮಾನ್ವಿ ಕೃಷಿ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸಬೇಕೆಂದು ಆಗ್ರಹ. ದೇಶಕ್ಕೆ ಅನ್ನ ಹಾಕುವ ರೈತರಿಗೆ ಮೋಸ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಂಬಿಕೆಯಿಂದ ಇವರ ಹತ್ತಿರ ಜೋಳ ಬಿತ್ತನೆ ಮಾಡಲು ತೆಗೆದುಕೊಂಡು ಹೋದ್ರೆ ನಮ್ಮ ದೇಶದ ಬೆನ್ನೆಲುಬು ಅನ್ನ ಹಾಕೋ ಅನ್ನದಾತನಿಗೆ ಬೆನ್ನು ಮುರಿದ್ರೆ ಹೆಂಗೆ ನೀವೇ ಹೇಳಿ. ಹೌದು, ಅಮಾಯಕ ರೈತರು ಕಂಡ್ರೆ ಮೋಸ ಮಾಡುವವರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಅಂಥದೊಂದು ಘಟನೆ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ರೈತನಾದ ಭೀಮಣ್ಣನಿಗೆ ಫಲ ನೀಡದ ಜೋಳದ ಬೀಜ ನೀಡಿದ್ರಿಂದ ನನಗೆ ನ್ಯಾಯ ಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ನಿವಾಸಿ ಭೀಮಣ್ಣ ಎಂಬಾತ ಮಾನ್ವಿ ಪಟ್ಟಣದ ರಾಘವೇಂದ್ರ ಟ್ರೇಡರ್ಸ್ ಅಂಗಡಿಯಲ್ಲಿ ಬಿತ್ತನೆ ಮಾಡಲು ಜೋಳ ಖರೀದಿ ಮಾಡಿದ್ದಾನೆ. ಆದರೆ ಬೆಳೆ ಎತ್ತರಕ್ಕೆ ಬಂದರೂ ಕಾಳು ಇಲ್ಲದ ಜೋಳ ಬೆಳೆಯಾಗಿದ್ದರಿಂದ ಭೀಮಣ್ಣ ಕಂಗಾಲಾಗಿದ್ದಾನೆ. ರಾಘವೇಂದ್ರ ಟ್ರೇಡರ್ಸ್ ಮಾಲೀಕರ ಹತ್ತಿರ ಬಂದಿದ್ದಾನೆ. ಸೊ ಅಮಾಯಕ ರೈತರ ಭೀಮಣ್ಣನಿಗೆ ರಾಘವೇಂದ್ರ ಟ್ರೇಡರ್ಸ್ ಮಾಲೀಕರು GST ಬಿಲ್ ನೀಡದ ಕಾರಣ ಚೀಟಿಯಲ್ಲಿ ಬರೆದು ಕೊಟ್ಟಿದ್ದರಿಂದ ನಮಗೆ ಮೋಸ ಮಾಡಲಾಗಿದೆ, ನನಗೆ ನ್ಯಾಯ ಬೇಕು ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾನೆ. ಎಣ್ಣೆ ಕುಡಿಯಕ್ಕೆ ಹೋಗಿದ್ದ, ಎಣ್ಣೆ ಕುಡಿಯಕ್ಕೆ ಹಾಕೋತಿದ್ದಪ್ಪ, ಯಾಂಗಡಿ ತಂದಿದ್ದಿ ಬಾ, ನಾ ಬರ್ತೀನಿ. ಎಣ್ಣೆ 3-4 ಸಲ ಎಣ್ಣೆ ಹೊಡೆದು ಗಂಡ್ರ ಮಕ್ಕಳು ಬೋರ್ಡಲ್ಲಿ ಗುಂಡಿಕಾಯಿ ಬಿದ್ದು ಪರಿಸ್ಥಿತಿ ಏನು ಮಾಡೋದು? ಇವಾಗ ಅಯ್ಯನ ಕೇಳಿದ್ರೆ ಏನಂತಾರ, ಏನಂತಾರ, ಇವಾಗ CC ಕ್ಯಾಮ್ರಾದಾಗಿದ್ರೆ ಚೆಕ್ ಮಾಡ, ಡೇಟಿಗೆ ಬಂದು ಒಯ್ದಾನ ಇಲ್ಲ ಅಂತ ಕೇಳಿದ್ರೆ ಅದು 2 ತಿಂಗಳು ಮಾತ್ರ ನಮ್ಮ ತಕ್ಕಿರೋದು ಸ್ಟೋರೇಜ್ ಫುಲ್ ಆಗಿಬಿಡ್ತೈತೆ, ನಾವು ಬಂದ್ ಮಾಡಿ ತೆಗೆದುಬಿಟ್ವಿ, 2 ತಿಂಗಳು ಮಾತ್ರ ಐತೆ ಅಂತ ಅಯ್ಯೋ. ಬೇರೆ ಅಂಗಡಿ ಓದ್ತೀರಿ, ನಾವು ತಗೊಂಡೋಗಿದ್ದಿಲ್ಲ, ಬೇರೆ ಅಂಗಡಿ ಹೋಗೋದು ಏನು ಚೀಟಿ ಯಾವಾಗ ಹಚ್ಕೊಟ್ಟಿದ್ದೇನೆ ಕೊಟ್ಟಾರ ಬಿಲ್ ಹಾಕಿ, ತಮ್ಮ ಅಂಗಡಿದು ಚೀಟನೇ ಕೊಟ್ಟಿಲ್ಲ ರೈತಗ. ನೀವು 5 ಪ್ಯಾಕೆಟ್ ತೊಗೊಂಡವನು ಬೀಜ. ಈ ಕಂಪ್ನಿಯವ್ರು ಯಾರು, ಏಜೆನ್ಸಿ ಯಾರು, ಅವ್ರು ಕರೆಸ್ರಿ, ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂದರೆ ನಮ್ಮ ಅಂಗಡಿಯಾಗ ನಾವು ಈ ಬೀಜನೇ ತೊಗೊಂಡಿಲ್ಲ. ನಾವು ಬಂದಾಗ ಇಲ್ಲ ನೀವು ಚಲೋ ಬರ್ತೀವಿ ಮತ್ತಿಲ್ಲ, ಒಂದು ನಿನ್ನೆ ಬಂದು ಒಂದು ಪ್ಯಾಕೆಟ್ ಇಲ್ಲ, ಜ್ವಾಳನ ತಂದಿರೋ ಬನ್ನಿ. ನಾವು 2 ಕಂಪ್ನಿ ಮಾರಿ ಅಂತ ಹೇಳ್ತಾರೆ ಈಗಿದ್ರೆ. ಜ್ವಾಳ ಕೊಟ್ಟು ಮಾಡಲಿಲ್ಲ ಸಂಜೆ ಹೇಳ್ತಾರೆ ಸರ್, ಏನು ಮಾಡೋದು? ಈಗ ಹೇಳಿದ್ದಕ್ಕ JD ಅವ್ರಿಗೆ ಹೇಳೋ, ಮತ್ತೆ ಇದ್ರ ಬಗ್ಗೆ ಧ್ವನಿ ಎತ್ತಿಸಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ಬೇಕಾಗ್ತದೆ. ಈಗ ಒಬ್ಬ ರೈತರಿಗೆ ಅನ್ಯಾಯ ಆಯ್ತಂದ್ರೆ ಇಲ್ಲಿಗೆ ಸಂಕಷ್ಟ ಐತೆ. ರೈತ 24 ಅದಕ್ಕೆ ಭೂಮಿ ನಮ್ಗೆ ಇರೋದು ಎಲ್ಲಿ ಅಲ್ಲ, ಗೊಬ್ಬರ ಹಾಕಿದ್ರು ಎಣ್ಣೆ ಏನೇ ತಗೊಳ್ಳಿ ಇದನ್ನೇ ಕೊಡೋಣ, ಮತ್ತೆ ಕಂಪ್ಯೂಟರ್ ಅವೆಲ್ಲ ಇಟ್ಟಲ್ಲ ಅಷ್ಟೇ. ಗೊಬ್ಬರ ತಗೊಳ್ಳಿ, ಎಣ್ಣೆ ತಗೊಳ್ಳಿ, ಕಂಪ್ಯೂಟರ್ GST ಎಷ್ಟು ಕಟ್ಟೋದಲ್ಲ ರೈತಿಗೆ ನಮ್ಮಲ್ಲೆಲ್ಲ ಇದನ್ನೇ ಬರ್ತದೆ ಕಂಪ್ಯೂಟರ್. ಅದನ್ನು ಕೆಲವು ಮಂದಿ ರೈತರಿಗೆ ಏನು ಮಾಡಿಬಿಡ್ತಾರೆ, ಒಂದು ಬೆಳೆ ಚೀಟಿ ಮೇಲೆ ಲೆಕ್ಕ ಮಾಡೋದು, ರೊಕ್ಕ ಕಟ್ ಕಳಿಸ್ಕೊಡೋದು. ಈ ರೀತಿ ಒಂದು ರೈತರಿಗೆ ಮೋಸ ಆಗ್ತದ್ರಿ. ಇದ್ರ ಬಗ್ಗೆ ಏನು ಮಾಡ್ತದೋ ಸರ್ಕಾರ ನೋಡೋಣ. 4-5 ತಿಂಗಳು ಮತ್ತೆ ಡೇಟ್ ಚೇಂಜ್ ಮಾಡ್ಯಾರ, 2024 ಹಾಕ್ಯಾರ ಮತ್ತೆ ಡೇಟ್. ಇದೇ ರೀತಿ ಹಲವಾರು ರೈತರ ಆಯ್ತು ಹೇಳಕ್ಕ, ಏನೋ ಒಬ್ರು ಫೋನ್ ಮಾಡ್ತಾರೆ, ಈ ರೀತಿ ನಮಗೆ ಮೋಸ ಆಗ್ಯದ, ಅನ್ಯಾಯ ಆಗ್ಯದ, ಈ ರೀತಿ ಮಾಡ್ಯಾರ ಅಂತ. ಇಲ್ಲಿ ಒಂದು ರೀತಿ ಬಿಲ್ ಹಾಕ್ತಾರ, ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಗೊಬ್ಬರಕ್ಕಂದ್ರೆ ವರ್ಷಂತ್ರ ಜೀವತ್ತಿನ ಜೀರಿಗೆ ಹರಿದ್ಬಿಟ್ಟು ರೈತರು ಏನ್ರಿ ಗೊಬ್ಬರ ಡಬಲ್ ರೇಟ್ ಮಾಡಿ ಹೀಗೆ ಮಾಡಿದರೆ ಬರೀ 300 ಕೂಡ 600 ತೊಗೊಂಡ್ರೂ ಸಿಂಗಲ್ ನಡಿ ಆ ರೀತಿ ತಗೊಂಡು ಭೂಮಿ ಹಾಕಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಭೀಮಣ್ಣ ಸರ್. ಯಾವ ಊರು ಸರ್ ನಿಮ್ಮದು? ರಾಜಲಬಂಡ ಸರ್. ರಾಜಲಬಂಡ. ಏನು ಸಮಸ್ಯೆ ಏನಾಗಿದೆ? ಜೋಳ ಒಯ್ದಿರಿ ರಾಘವೇಂದ್ರ ಅಂಗಡಿಯಾಗ ಮಾನ್ವಿ ತಾಲೂಕು. ಅದು ಬಿತ್ತಿರೋ ಒಂದು ಕಾಳಿಲ್ಲ ತೆನೆಯಲ್ಲಿ, ಬರೀ ಬತ್ತು ತೆನೆ ಆಗ ಸರ್.
30 ಚೀಲ ಗೊಬ್ಬರ ಹಾಕಿವಿ, 3 ಸಲ ಎಣ್ಣೆ ಹೊಡೆದ್ವಿ ರೀ. ಹಾಂ ಏನ್ರಿ ಎಲ್ಲ 4 ಸಲ ಎಣ್ಣೆ ಹೊಡೆದ್ವಿ, 30 ಸಲ ಗೊಬ್ಬರ ಹಾಕಿವಿ. ಎಲ್ಲ ಬೆಳೆ ಬಂದಾದ್ರೆ ಏನು ಒಂದು ಕಾಳಿಲ್ಲ ಅದರಲ್ಲಿ, ಕಾಳಿಲ್ಲನ? ಒಂದು ಕಾಳಿಲ್ಲ ಸರ್. ಈಗ ಎಷ್ಟು ಎಕರೆ ಹಾಕಿರೋದು? ಅಲ್ಲಿ 4 ಎಕರೆ ರೀ, 1 ಎಕರೆ ಬೇರೆ ಹಾಕಿ ಚಲೋ ಬಂದದ. 4 ಎಕರೆ ಹೊಲ ಏನು ಪೂರ್ತಿ ಲಾಸ್ ರೀ. ಲಾಸ್ ಆದ. ಎಷ್ಟು ಖರ್ಚು ಮಾಡಿರಿ? ಈಗ 30 ಚೀಲ ಗೊಬ್ಬರ ಹಾಕಿವಿ ರೀ, 4 ಸಲ ಎಣ್ಣೆ ಹೊಡೆದ್ವಿ, ಒಂದು 10-15 ಸಲ ನೀರು ಕಟ್ಟಿವಿ ರೀ, 3 ಸಲ ಕಳೆ ತೆಗೆದ್ವಿ ರೀ. ಅಲ್ಲ ಸರ್, ಈಗ ಈ ರೀತಿ ಈಗ ಬೆಳೆ ಕಟ್ಟಿಲ್ಲ, ಕಾಳು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೀವು ಕೇಳಿದ್ರೆ ಏನಂದ್ರು ರಾಘವೇಂದ್ರ ಫರ್ಟಿಲೈಸರ್ ಅಂಗಡಿಯವರು? ಇಲ್ಲ ಸರ್, ನಮ್ಮ ಹತ್ರ ಒಯ್ದಿಲ್ಲ, ನಮ್ಮ ಹತ್ರ ನೀವು ಬೀಜ ತಗೊಂಡು ಹೋಗಿಲ್ಲ ಅಂತ ಹೇಳ್ತಾರೆ ಸರ್. ನೀವೇನಂದ್ರಿ? ಇಲ್ರಿ, ನಿಮ್ಮ ಹತ್ರ ಒಯ್ದಿರಿ, ನೀವು ನಮ್ಮ ಅಂಗಡಿ ಕೂಲಿದ್ರೆ ಬೇರೆ ಅಂಗಡಿ ಹೆಂಗೆ ಹೇಳ್ತೀವಿ ಅಂತ ಹೇಳ್ತೀವಿ ರೀ. ಏನಂದ್ರು? ಹೇಳಿದ್ರೆ ಇಲ್ಲ, ನಮ್ಮ ಹತ್ರ ಒಯ್ದಿಲ್ಲ, ನಮ್ಮದು ಸೀಟಿ ಅಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ ಸರ್, ಈ ರೀತಿ ಇದು ಮಾಡಿದ್ರೆ ಹೆಂಗಾರ ಇದು ಏನಿದೆ ನಿಮ್ದು ಬಡ ರೈತರನ್ನ ಈ ಶೋಷಣೆ ಮಾಡುತ್ತಂದ್ರೆ? ಏನು ಮಾಡಕ್ಕೆ ಸರ್, ನಾವು ಬಡವರು ಎಲ್ಲ ಪರಿಸ್ಥಿತಿ ಅಂದರೆ ಅದಕ್ಕೆ ಜಮೀನು. ಆ ಜಮೀನಲ್ಲಿ ನಾವು ಇಲ್ಲಿ ಪರಿಸ್ಥಿತಿ ಇದೆ, ನಮಗೆ ಎಲ್ಲ ವಿಷ ಕೂಡ ಪರಿಸ್ಥಿತಿ ಬಂದ್ಬಿಟ್ಟು ಸರ್ ನಮಗೆ. ಅಲ್ಲ, ಹಿಂಗಾದ್ರೆ ಹೆಂಗೆ ಮುಂದೆ ಹೆಂಗೆ ಮಾಡೋಕ್ಕೆ ಸರ್? ಮುಂದೆ ಬೆಳೆ ಹೆಂಗೆ ಬದುಕೋದು ಹೆಂಗೆ ಸರ್? ನಾವು ನಮ್ಮ ಜಮೀನು ಸ್ವಲ್ಪ ಇಲ್ಲ, ಅದಿಷ್ಟೇ ಬದುಕೋದು ಹೆಂಗೆ ಸರ್? ಈಗ ನಾವು ಅದಕ್ಕೆ ನಾವು ಈ ರೀತಿ ಅದಿಟ್ಟರೆ ಬದುಕೈತಿ ಸರ್. ಮತ್ತು ಈಗ ಹೆಂಗೆ ನಮ್ಗೆ ಪರಿಹಾರ ಏನು ಮಾಡಬೇಕು ಸರ್? ನಾವು ಕುರುಬರು ಸರು, ನಾವು ಸಿದ್ದರಾಮಯ್ಯ ಸಾಹೇಬರು ಅವರು ಕುರುಬರೇ. ಈ ಜನಗಳಿಗೆ ಈ ರೀತಿ ಅನ್ಯಾಯ ಆಗತ್ತದ, ಅವರೊಬ್ಬರು ಸ್ವಲ್ಪ ನಮಗೆ ಸಹಾಯತೆ ಕೊಡಿಲ್ಲ ಸರ್. ಅಲ್ಲ ಸರ್, ಈಗ ಸರ್ಕಾರ ಈ ರೀತಿ ಇದೆ, ರೈತರಿಗೆ ಇದು ಶೋಷಣೆ ಮಾಡುತ್ತೆ. GST ಬಿಲ್ ಕೊಡ್ಬೇಕಲ್ಲ, ಬಿಲ್ ಕೊಟ್ಟಿಲ್ಲ. GST ಕೊಟ್ಟಿಲ್ಲ ಸರ್, ಪೇಪರ್ನಲ್ಲಿ ಬರ್ಕೊಟ್ರು ಸರ್ ನಮಗೆ. ಮತ್ತೆ ಹಿಂಗಾದ್ರೆ ಹೆಂಗೆ? ಮತ್ತೆ ಯಾರಿಗೆ ಹೇಳ್ಬೇಕಿದೆ ಅನ್ಯಾಯ? ಅನ್ಯಾಯ ಏನು ಸರ್? ಈ ಗೌರ್ಮೆಂಟ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಇದಾರ, ಅದಕ್ಕೆ ಏನಂಬ ಪರಿಹಾರ ನೋಡ್ಬೇಕು, ಎಲ್ಲ ಜನರಿಗೆ ಏನಂಬುದು ಸವಲತ್ತು ಕೊಡ್ಬೇಕು, ಬಂದು ಅಂಗಡಿಯಲ್ಲಿ ತಿಳಿಸ್ಬೇಕು, ಹಿಂಗೆ ಮಾಡಬಾರ್ದು, ರೈತರಿಗೆ ಅನ್ಯಾಯ ಮಾಡುವ ಅಂತ ಹೇಳ್ಬೇಕು ಸರ್. ಈಗ ನಿಮಗೆ ಮುಂದಿನ ದಿಕ್ಕು ಹೆಂಗೆ? ಈಗ ಮುಂದಿನ ದಿಕ್ಕು ಏನು ಸರ್? ನಮಗೆ ಅದೇ ದೇವರ ದಿಕ್ಕು ನಮಗೆ ನಮ್ಮ ಪರಿಸ್ಥಿತಿ. ಸ್ವಾಮಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಾನ್ವಿ. ಇಲ್ಲಿ ಏನಾಗ್ಯದಪ್ಪ ಅಂದರೆ, ಮಾನ್ವಿ ತಾಲೂಕಿನಲ್ಲಿ ರಾಜಲಬಂಡ ಎಂಬ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬ ಬಡ ರೈತ, ಒಂದು 4-5 ಎಕರೆ ಜಮೀನಂಥ ರೈತ 5 ಪ್ಯಾಕೆಟ್ ಬೀಜ ತೊಗೊಂಡೋಗ್ಯಾನ. ಏನಂದರೆ ರಾಘವೇಂದ್ರ ಫರ್ಟಿಲೈಸರ್ ಅಂಗಡಿಯಲ್ಲಿ 5 ಪ್ಯಾಕೆಟ್ ಬೀಜ ತೊಗೊಂಡೋಗ್ಯಾನ. ಅತ್ತಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ, ಒಂದು ಬಿಳೆ ಹಳೆ ಮ್ಯಾಗ 3850 ರೂಪಾಯಿ ಬಿಲ್ ಹಾಕೇಸಿ ಒಂದು ಚೀಟಿ ಮ್ಯಾಗ ಕೊಟ್ಟು ಬೀಜ ಕೊಟ್ಟು ಕಳಿಸ್ಯಾರ. ಆ ಬೀಜ ಒಯ್ದು ಆ ರೈತ ಬಿತ್ತನೆ ಮಾಡ್ಯಾನ. ಬಿತ್ತನೆ ಮಾಡಿದ್ಮ್ಯಾಗ 2 ಸಲ ಕಳೆವನ್ನು ತೆಗೆದಾನ, ಎಣ್ಣೆ ಹೊಡೆದಾನ, 30 ಚೀಲ ಗೊಬ್ಬರನ ಹಾಕ್ಯಾನ. ಒಂದು ಎಕರೆಗೆ ಏನಿಲ್ಲ 10,000 ರಿಂದ 15,000 ರೂಪಾಯಿ ಖರ್ಚು ಮಾಡ್ಯಾನ ರೈತ. ಖರ್ಚು ಮಾಡಿದ್ರೆ ಇವಾಗ ಏನಾಗ್ಯದ, ತೆನೆ ಬಿಟ್ಟೈತೆ. ತೆನೆಯಲ್ಲಿ ಒಂದು ಕಾಳು ಸಮೇತಾಗ ಆಗಿಲ್ಲ. ಇವತ್ತು ನೋಡಿ ಆ ಚೀಟಿ ತೊಗೊಂಡು ನಮಗೆ ಫೋನ್ ಮಾಡಿದ್ರು, ಈ ರೀತಿ ಹಿಂಗೆ ಅನ್ಯಾಯ ಆಗ್ಯದ ಅಂತ ಹೇಳಿ ಬಂದಾಗ, ಇಲ್ಲ ಕೇಳಮ್ ನಡಿಯಪ್ಪ, ಅಂಗಡಿಗೆ ಹೋಗಿ ವಿಚಾರ ಮಾಡಮೋ, ಅದು ಯಾವ ಕಂಪ್ನಿ ಏನು ಹೆಂಗೆ ಆಯ್ತು ಹಿಂಗೆ ಅಂತ ಹೇಳಿದ್ರೆ ಆ ವಿಡಿಯೋನು ಮಾಡ್ಕೊಂಬಂದಾರ. ಹೊಲದಲ್ಲಿ ಒಂದು ಕಾಳಾಗಿಲ್ಲ ಅದ್ರಾಗ ಜೋಳ. ಅದಕ್ಕೆ ನಾವು ಅಂಗಡಿಯಾಗ ಹೋಗಿ ಕೇಳಿದರೆ ಅವರು ಉಡಾಪಿ ಉತ್ತರಗಳು ಕೊಡ್ತಾರೆ. ಏನಂದ್ರೆ ನಮ್ಮ ಅಂಗಡಿಗೆ ರೈತ ಬಂದಿಲ್ಲ, ನಮ್ಮಲ್ಲಿ ಬೀಜನೇ ಒಯ್ದಿಲ್ಲ, ನಾವು ಇಂಥ ಚೀಟಿ ಕೊಟ್ಟಿಲ್ಲ ಅಂತಾರ. GST ಬಿಲ್ಲೂ ಹಾಕಿಲ್ಲ, ಮತ್ತು ತಮ್ಮ ಅಂಗಡಿದ ಹೆಸರೂ ಇಲ್ಲ. ಒಂದು ಬಿಳೆ ಚೀಟಿ ಮೇಲೆ ಈ ರೈತಗೆ ಹಿಂಗೆ ಮೋಸ ಮಾಡ್ಯಾರ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಕೃಷಿ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಒಬ್ಬ ರೈತಗ ನ್ಯಾಯ ಒದಗಿಸಿಕೊಡ್ಬೇಕಂತಂದು. ಅಲ್ಲ ಸರ್, ಏನಂತಂದರೆ ಬಡ ರೈತರಿಗೆ ಈ ರೀತಿ ಅನ್ಯಾಯ ವಂಚನೆ ಮಾಡ್ತಿದ್ದಾರೆ ಅಂದಮೇಲೆ ಒಂದು ರೀತಿಯಲ್ಲಿ ರೈತರು ಅಮಾಯಕರು, ಒಂದು ರೀತಿಯಲ್ಲಿ ಇಷ್ಟೊಂದು ಅನ್ಯಾಯ ವಂಚನೆ ಮಾಡ್ತಾರೆ. ಬಿಲ್ ಯಾಕೆ ಕೊಡ್ತಾ ಇಲ್ಲ ಈ ಫರ್ಟಿಲೈಸರ್ ಅಂಗಡಿಯಲ್ಲಿ? ಈಗ ಹೇಳಕ್ಕಂದೇ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ರೈತನ್ನೇ ಎಲಬು ಮುರಿಯಕತ್ತಾರೆ ಇವತ್ತಿನ ದಿನ. ರೈತನಿಗೆ ಏನಿಲ್ಲ, ಬೆಲೆ ಇಲ್ಲ. ಈಗ ಒಬ್ಬನ ಕಳ್ತನ ಮಾಡಿ ಏನಾನ ಜೀವನ ಮಾಡ್ಬೋದು, ಒಕ್ಕಲ್ತನ ಮಾಡಿ ಜೀವನ ಮಾಡಂತಿಲ್ಲ. ಆ ಪರಿಸ್ಥಿತಿ ಆಗ್ಯದ ಈಗ. ಈ ರೀತಿ ಅನ್ಯಾಯ ರೈತರ ಮೇಲೆ ಅನ್ಯಾಯ ಮಾಡ್ತಾರೆ ಅಂದ್ರೆ ಈ ದೇಶದ ಕಾನೂನು ಮತ್ತು ಅಧಿಕಾರಿಗಳು ಯಾರು ಕೇಳೋರಿಲ್ರಿ? ಯಾರು ಹೇಳೋರು ಅಂತ ಯಾರು ಇಲ್ಲ ಬಿಡು. ರೈತನ ಪರವಾಗಿ ಹೌದು ಅಲ್ಲ ಅಂತೇಳಿ ಇದು ಹೆಂಗಾಯ್ತು ಏನಾಯ್ತು ಬಂದು ನೋಡಿ ಏನನ್ನು ಮಾಡ್ಬೇಕಲ್ಲ, ಏನಿಲ್ಲ. ಅವ್ನು ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಏನು ಚಿಂತೆ ಇಲ್ಲ. ಮತ್ತೆ ಹಿಂಗಾದ್ರೆ ದಿಕ್ಕ ಯಾರು ಸರ್? ಬಡ ರೈತ ಯಾರಿಲ್ರಿ, ಬಡವ ರೈತ. ಮತ್ತೆ ಅವನು ಗುಳೆ ಹೋಗಿ ಎಲ್ಲ ಬೆಂಗಳೂರಿಗೆಲ್ಲ ಸಿಮ್ಟೆ ಗಿಮ್ಟ ಮಾಡಕ್ಕೆ ಹೋಗಿ ಜೀವನ ಮಾಡ್ಬೇಕು. ಇಲ್ಲ ಅಂದ್ರೆ ಏನನ್ನು ತಗೊಂಡು ಆತ್ಮಹತ್ಯೆ ಮಾಡ್ಕೊಂಬಿಡ್ಬೇಕು. ಅದೊಂದೇ ದಾರಿ ಇರೋದೀಗ.